ಹೋರಾಟ ಇಲ್ಲಿಯ ತನಕ ಹೋರಾಟ ಬೇಕು ಪೆಟ್ರೋಲ್ ಡೀಸೆಲ್ ಬೆಲೆ ಕೇಂದ್ರ ಸರ್ಕಾರಕ್ಕೆ ರೈತರಿಗೆ ಬೆಲೆ ಇಳಿಸಿರುವ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೋರಾಟ ಎಲ್ಲಿಯ ತನಕ ಹೋರಾಟ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರುವ ರಾಜ್ಯ ಸರ್ಕಾರಕ್ಕೆ. ಕರ್ನಾಟಕ ರಕ್ಷಣಾ ವೇದಿಕೆ ಚಾಮರಾಜನಗರ ಜಿಲ್ಲಾಧ್ಯಕ್ಷರು ಈಗಾಗಲೇ ಈ ರಾಜ್ಯ ಸರ್ಕಾರ ರಾತ್ರೋರಾತ್ರಿಗೆ ಬೆಳಗಾಗ ತನಕ ಏನು ಈ ತೈಲ ಬೆಲೆಗಳನ್ನು ಹೆಚ್ಚಳ ಮಾಡಿ ಈಗಾಗಲೇ ಈ ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ. ಎಲ್ಲ ಬೆಲೆಗಳು ಆಹಾರ ಪದಾರ್ಥಗಳು ಎಲ್ಲ ಗಗನಕ್ಕೇರಿದೆ. ಇಂಥ ಸಂದರ್ಭದಲ್ಲಿ ಅವರು ಜೀವನ ಮಾಡೋದೇ ಕಷ್ಟ ಆಗಿರ್ತಕ್ಕಂಥ ಇದರಲ್ಲಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಈ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ತೈಲ ಬೆಲೆಗಳನ್ನು ಹೆಚ್ಚಳ ಮಾಡಿದೆ. ಆದ್ದರಿಂದ ಇದು ಜನಗಳ ಮೇಲೆ ಗಾಯದ ಮೇಲೆ ಬರೆ ಎಳೆದಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ನಡ್ಕೋತಾ ಇದೆ. ಇದನ್ನು ವಿರೋಧಿಸಿ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ಆಟೋ ಚಾಲಕರು ಹಾಗೂ ಬಸ್ ಮಾಲೀಕರು ಹಾಗೂ ಎಲ್ಲ ಲಾರಿ ಮಾಲೀಕರು ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಕ್ಕೂಡಿ ಈ ದಿನ ಕೊಳ್ಳೇಗಾಲ ತಾಲೂಕಿನಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆಗಳಿಷ್ಟೇ, ಈ ಜನರಿಗೆ ಹೊರೆಯಾಗೋಂಥ ಯಾವುದೇ ಕೆಲಸಗಳು ಸರ್ಕಾರಗಳು ತಕ್ಷಣಕ್ಕೆ ಕ್ರಮ ಕೈಗೊಳ್ಳದೇನೆ ಯಾವುದೇ ಒಂದು ಬೆಲೆಗಳನ್ನು ಏರಿಕೆ ಮಾಡಬೇಕಾದ್ರೆ ಅದನ್ನು ಕೂಲಂಕುಷವಾಗಿ ವಿಚಾರಣೆಗಳನ್ನು ಮಾಡಿ ಜನರಿಗೆ ಇದರಿಂದ ತೊಂದರೆ ಆಗುತ್ತೆ ಏನೋ ಅನ್ನೋ ನಿಟ್ಟಿನಲ್ಲಿ ಅವರು ಈ ಬೆಲೆಗಳನ್ನು ಏರಿಕೆ ಮಾಡುವಂಥ ನಿರ್ಧಾರಗಳನ್ನು ತಗೋಬೇಕು. ಆದರೆ ಇವರು ಅದು ಯಾವುದೇ ಕೆಲಸಗಳನ್ನು ಮಾಡದೆ ಇವರು ಎಲ್ಲ ರೀತಿಯಲ್ಲೂ ಜನಗಳಿಗೆ ಅನ್ಯಾಯ ಆಗೋ ರೀತಿಯಲ್ಲೇ ಕೆಲಸ ಮಾಡ್ತಾ ಇದೆ ಈ ಸರ್ಕಾರ. ಅದರ ವಿರುದ್ಧ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರೈತಪರ ಸಂಘಟನೆಗಳು ಎಲ್ಲವೂ ಹೋರಾಟಗಳನ್ನ ಮಾಡ್ಕೊಂಡೇ ಬರ್ತಾ ಇದೆ. ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಈಗಾಗಲೇ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದೆ. ಮುಂದಿನ ದಿನಗಳಲ್ಲೂ ಸಹ ಇವರು ಈ ಬೆಲೆಯನ್ನು ಇಳಿಕೆ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ಕೈಗೊಳ್ತೀವಿ ಅಂತ ತಮಗೆ ಈ ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ವಿರುದ್ಧ ಎಲ್ಲ ಪ್ರಗತಿಪರ ಸಂಘಟನೆಗಳು ವಿರುದ್ಧ ಸ್ಟ್ರೈಕ್ ಮಾಡ್ತಿದೀವಿ. ಈಗ ಅಲ್ಲಿ ಸೆಂಟ್ರಲ್ ನಮ್ಗೆ ಇಲ್ಲಿಗೆ ನಮ್ಮ ಇಂಡಿಯಾಕ್ಕೆ ಎಷ್ಟು ಬರುತ್ತೆ ಲೀಟರ್ಗೆ 50 ರೂಪಾಯಿ ನಮ್ಗೆ ಇಂಡಿಯಾಕ್ಕೆ ಸಿಗುತ್ತೆ ಪೆಟ್ರೋಲ್ ಡೀಸೆಲ್ ಅಂತಾರೆ. ಇವ್ರು ಒಂದು 10% ಅವ್ರೊಂದು 10% ಇಟ್ಕೊಂಡು ಪಬ್ಲಿಕ್ 70 ಇವ್ರು 10% ತೆರಿಗೆ ಇಟ್ಕೊಂಡು ಮಿಚ್ಚದನ್ನ ಕಮ್ಮಿಲಿ ನಮ್ಮ ಪಬ್ಲಿಕ್ ತೈಲ ಬೆಲೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಚಾಲಕರ ಸಂಘದವರು ಇವತ್ತು ಬೀದಿ ಇಳಿದ ಕಾರಣ ಏನಂದರೆ ಬೆಲೆ ಏರಿಕೆ. ಸರ್ ಬೆಲೆ ಏರಿಕೆ ಇವರು ಯಾಕೆ ಜಾಸ್ತಿ ಮಾಡಿದ್ದಾರೆ ಅಂದರೆ ಇವ್ರು ಮಾಡಿದ ಯೋಜನೆಗಳನ್ನ ತುಂಬಕ್ಕೋಸ್ಕರ ಇದು ಹಿಂಬಾಗ್ಲನ್ನ ತೆಗೆದಿದ್ದಾರೆ. ಇವರು ಆ ಯೋಜನೆಗಳನ್ನ ಪೂರ್ತಿ ಮಾಡೋಕ್ಕೋಸ್ಕರ ಒಂದು ಸ್ಟಾಂಪ್ 20 ರೂಪಾಯಿದಿಂದ 100 ರೂಪಾಯಿ ಮಾಡ್ತಾರೆ. ಬಸ್ ಟಿಕೆಟ್ನ ಇದಕ್ಕಿದ್ದಂಗೆ ಹೆಚ್ಚಳ ಮಾಡ್ತಾರೆ. ಪೆಟ್ರೋಲ್ ಬೆಲೆ ಇದಕ್ಕಿದ್ದಂಗೆ ಹೆಚ್ಚಳ ಮಾಡ್ತಾರೆ ಇವರು. ಆಮೇಲೆ ಕಸದ ವಿಲೇವಾರಿಗೋಸ್ಕರ ಮನೆಗೆ 100 ರೂಪಾಯಿ ಹಾಕ್ತಾರೆ. ಇದು ಸರ್ಕಾರ ಹೆಂಗೆ ತೀರ್ಮಾನ ತಗೋತಿದೆ ಅಂತಲೇ ಗೊತ್ತಾಗಲ್ಲ ನಮಗೆ. ಒಂದು ಇಂಧನ ಸಚಿವರು ಒಂದು ಸಭೆ ಮಾಡಿ ಈ ಥರ ಜಾಸ್ತಿ ಮಾಡ್ತೀನಿ ಅಂತ ನಮಗೆ ಕರ್ನಾಟಕ ಜನತೆಗೆ ತಿಳಿಸಲ್ಲ. ಇದಕ್ಕಿದ್ದಂಗೆ ರಾತ್ರೋರಾತ್ರಿ ಜಾಸ್ತಿ ಮಾಡಿಬಿಟ್ಟು ಕರ್ನಾಟಕದ ಜನತೆಗೆ ಅನ್ಯಾಯವನ್ನು ಮಾಡ್ತಾರೆ ಇವರು. ಇದು ಬಡಪರ ಸರ್ಕಾರ ಅಂತ ಹೇಳ್ಕೊಂಡು ಬಂದು ಈಗ ಅಧಿಕಾರದಲ್ಲಿ ಕೂತ್ಕೊಂಡು ಇವತ್ತು ಬಡವರ ರಕ್ತ ಇರೋ ಕೆಲಸಗಳನ್ನ ಮಾಡ್ತವ್ರೆ ಇವರು. ಈ ಕೂಡಲೇ ನಾನು ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಎಚ್ಚರಿಕೆ ಏನು ಕೊಡ್ತೀವಿ ಅಂದರೆ ಕೂಡಲೇ ನೀವು ಬೆಲೆನ ಏರಿಕೆನ ಕಮ್ಮಿ ಮಾಡಬೇಕು. ಇಲ್ಲದಂದರೆ ಈಗಾಗಲೇ ನಮ್ಮ ಪ್ರವೀಣ್ ಶೆಟ್ಟಿ ಬಣ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. ತಿರ್ಗಾ ಇದನ್ನ ಇಳಿಕೆ ಮಾಡಲಿಲ್ಲ ಅಂದರೆ ಮುಂದೆ ತಿರ್ಗಾ ನಾವು ಬೀದಿಗೆ ಇಳಿದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ. ನಾವು ಕೇಂದ್ರ ಸರ್ಕಾರ ಮಾಡಿದಾಗಲೂ ನಾವು ಪ್ರತಿಭಟನೆ ಮಾಡ್ತಾ ಬಂದಿದ್ದೀವಿ. ಇವತ್ತು ರಾಜ್ಯ ಸರ್ಕಾರ ಮಾಡಿದೆ, ಅದರ ವಿರುದ್ಧವೂ ನಾವು ಪ್ರತಿಭಟನೆ ಮಾಡ್ತಾ ಬಂದಿದ್ದೀವಿ ಇಂತ ಹೇಳ್ತಾ ನಂದೆರಡು ಮಾತು ನಾನು ಮುಗಿಸ್ತೀನಿ. ಸರ್ಕಾರವಂತೆ ಸರ್ಕಾರ, ಅಧಿಕಾರವಂತೆ ಅಧಿಕಾರ, ಕಾನೂನಂತೆ ಕಾನೂನು. ರೈತರಿಗೆ ಅನ್ಯಾಯ ಬೇಕೇ ಬೇಕು. ಭರಿಸಿದ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಬೇಕೇ ಬೇಕು, ಬೇಕೇ ಬೇಕು. ಡಾಕ್ಟರ್ ಮಾಲೀಕರ ಸಂಘಕ್ಕೆ, ಎಲ್ಲ ಪ್ರಗತಿಪರ ಸಂಘಟನೆಗೆ, ಒಕ್ಕೂಟಕ್ಕೆ ಕರ್ನಾಟಕ ರಕ್ಷಣಾ